ಹಾಯ್. ಸೊ ಇಷ್ಟಿನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಏನು ಅಂತ ನೋಡ್ಕೊಂಡ್ ಬಂದ್ವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೆಂಗ್ ಬೆಳೆಯುತ್ತೆ ಅಂತ ನೋಡಿದ್ವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಏನೇನು ಏನಿರ್ಬೇಕು, ಇಂಪಾರ್ಟೆಂಟ್ ಏನಿರ್ಬೇಕು ಅಂತ ನೋಡಿದ್ವಿ ಡೆಫಿನೇಷನ್ ನ. ಬಟ್ ಇವಾಗ ಏನಪ್ಪ ನೋಡ್ಬೇಕು ಅಂದ್ರೆ ಲಾಸ್ಟ್ ಟಾಪಿಕ್ ಇದು ಇವತ್ತಿಂದು, ಸಮ್ ಟು ಎನ್ ಟರ್ಮ್ಸ್. ಇಲ್ಲಿ ನೋಡಿ, ಈ ಇಂಗ್ಲಿಷ್ ಅರ್ಥ ಮಾಡ್ಕೋಣ. ಸಮ್ ಟು ಎನ್ ಟರ್ಮ್ಸ್ ಇದೆ ಆಯ್ತಾ. ಲಾಸ್ಟ್ ಟೈಮ್ ಎಲ್ಲ nth ಟರ್ಮ್ ಆಫ್ ಅನ್ ಪ್ರೋಗ್ರೆಷನ್ ಅಂತಿದ್ವಿ. ಇವಾಗ ಸಮ್ ಟು ಎನ್ ಟರ್ಮ್ಸ್. ಸಮ್ ಟು ಎನ್ ಟರ್ಮ್ಸ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ಎನ್ ಟರ್ಮ್ಸ್ ತನಕ ಆಡ್ ಮಾಡ್ತಾ ಇದೀವಿ. ಅಲ್ಲಿ ತನಕ ಸಮ್ ಟು ಅಂದ್ರೆ ಅಲ್ಲಿ ತನಕ ಆಡ್ ಮಾಡ್ತಾ ಇದೀವಿ ಅಂತ. ಸೊ ಇವಾಗ ಏನೋ ಒಂದ್ ಇರ್ಬೋದು, ಇದಕ್ಕೆ ನಾವು ಹೆಸರು ಅರ್ಥಮೆಟಿಕ್ ಸೀರೀಸ್ ಅಂತೀವಿ. ಏನಂತೀವಿ? ಸೀರೀಸ್. ಸೀರೀಸ್ ಅಂದ್ರೆ ನಾವು ನೆನ್ಪಿಟ್ಕೊಂಡಿದ್ವಿ. ಸೀರೀಸ್ ಅಂದ್ರೆ ಏನದು? ಇವಾಗ ನಾವು ಪ್ರೋಗ್ರೆಷನ್ ನ ಕಾಮಾ ಬರ್ದ್ ಬರೀತಿದ್ವಿ. ಸೀರೀಸ್ ಅಂದ್ರೆ ಅದನ್ನೆಲ್ಲ ಆಡ್ ಮಾಡ್ಬಿಟ್ಟು ನಮ್ಗೆ ಒಂದ್ ನಂಬರ್ ಬರುತ್ತೆ. ಕರೆಕ್ಟಾ? ಸೊ ಹಳೆ ವಿಡಿಯೋ ಅಲ್ಲಿ ನೋಡಿ, ಥರ್ಡ್ ಪಾರ್ಟ್ 3 ಅಲ್ಲಿ ಇದೆ ಅರ್ಥಮೆಟಿಕ್ ಸೀರೀಸ್ ಅಂದ್ರೆ ಏನು ಅಂತ. ಬರೀ ಸೀರೀಸ್ ಅಂದ್ರೆ ಏನು ನೋಡಿದ್ವಿ. ಇವತ್ತು ಅರ್ಥಮೆಟಿಕ್ ಸೀರೀಸ್ ಅಂದ್ರೆ ಏನು ನೋಡೋಣ. ಅರ್ಥಮೆಟಿಕ್ ಅಂದ್ರೆ ನಮ್ಗೆ ಗೊತ್ತು ಏನೋ. Arithmetic progression ಅಂದ್ರೆ it is a progression which has a common difference. ಕರೆಕ್ಟಾ? ಅಂದ್ರೆ ಎರಡು ಇದು ಮಧ್ಯ, ಯಾವ್ದಾದ್ರು ಎರಡು ಟರ್ಮ್ ಮಧ್ಯ ಕಾಮನ್ ಡಿಫರೆನ್ಸ್ ಇರಬೇಕು. ಕರೆಕ್ಟಾ? ಈ ಕಾಮನ್ ಡಿಫರೆನ್ಸ್ ಇಲ್ಲೂ ಡಿ, ಆ ಕಾಮನ್ ಡಿಫರೆನ್ಸ್ ನಾವು ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಡಿ ಬರುತ್ತೆ, ಎ ಕ್ಯಾನ್ಸಲ್ ಆಗಿ. ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಕ್ಯಾನ್ಸಲ್ ಆಗುತ್ತೆ, 1D ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಡಿ ಬರುತ್ತೆ, ಡಿ ಬರುತ್ತೆ. ಕರೆಕ್ಟಾ? ಇದ ಬರ್ಕೊಂಡು ಹೋಗ್ತೀವಿ. ನಾವು ಹೋದ ಕ್ಲಾಸ್ ಅಲ್ಲಿ ಇದನ್ನು ನೋಡಿದ್ವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಏನ್ ಕರಿತೀವಿ, ಡೆಫಿನಿಷನ್ ಪ್ರಕಾರ ನಮಗೆ ಈ ತರ ಬರುತ್ತೆ. ಅದಕ್ಕೊಂದು nth ಟರ್ಮ್ ಕಂಡುಹಿಡಿದ್ವಿ. ಅಲ್ಲಿ nth ಟರ್ಮ್ ಅಂತೀವಿ, ಇಲ್ಲಿ ಸಮ್ ಟು n ಟರ್ಮ್ಸ್ ಅಂತೀವಿ. ಏನಕ್ಕಂದ್ರೆ ನಾವು ಅಲ್ಲಿ ತನಕ ಸಮ್ ಮಾಡ್ತಾ ಇದೀವಿ. ಅಲ್ಲಿ nth ಟರ್ಮ್ಗೆ ಅದು ಹಿಂದಿನ ಟರ್ಮ್ಗೆ ಹೌದು ಲಾಜಿಕ್ ಒಂದೇ ಸೇಮ್, ಬಟ್ ಅದಕ್ಕೆ ಏನ್ ರಿಲೇಷನ್ ಇಲ್ಲ. ಕರೆಕ್ಟಾ? ಎಲ್ಲ ಒಂದೇ ಲಾಜಿಕಲ್ ಬಂದಿದೆ. ಅದ್ ಬಿಟ್ರೆ ಅದು ತೆಗೆದಾಕಿದ್ರು ನಂಗೆ nth ಟರ್ಮ್ ಅದೇ ಇರುತ್ತೆ. ಬಟ್ ಸಮ್ ಟು n ಟರ್ಮ್ಸ್ ಅಲ್ಲಿ ನಾನು 1 + 2 + 3 ಇದು ನಮಗೆ nth ಟರ್ಮ್ ಅಂದ್ರೆ ಥರ್ಡ್ ಟರ್ಮ್ ಆಯ್ತಾ. ಸಮ್ ಟು n ಟರ್ಮ್ಸ್ ಅಂದ್ರೆ ಹಿಂಗ್ ಬರೀತೀವಿ, 1 + 2 + 3 6 ಆಗುತ್ತೆ ಆಯ್ತಾ. ಬಟ್ ಅದರಲ್ಲಿ 1, 2, 3. ಸೊ ಇದರಲ್ಲಿ ನಾನು 1 ಬರ್ದಿಲ್ಲ ಅಂದ್ರೆ ವ್ಯತ್ಯಾಸ ಆಗ್ತಿರ್ಲಿಲ್ಲ. ಕರೆಕ್ಟಾ? ನಾನು ಇನ್ನೊಂದ್ ಸ್ವಲ್ಪ ಎವಿಡೆಂಟ್ ಆಗಿ ತೋರಿಸ್ಬೇಕು ಅಂದ್ರೆ 1, 2, 3, 4, 5, 6, 7, 8, 9, 10. ಕರೆಕ್ಟಾ? ಸೊ ಇದರಲ್ಲಿ ಇದು nth ಟರ್ಮ್ 10th ಟರ್ಮ್. nth ಟರ್ಮ್ ಇದರಲ್ಲಿ 10th ಟರ್ಮ್. ಕರೆಕ್ಟಾ? nth ಟರ್ಮ್ ಅಲ್ಲಿ ಲಾಸ್ಟ್ ಟರ್ಮ್ ಆಗ್ಬೇಕಂತ ಏನಿಲ್ಲ ಆಯ್ತಾ. ಇದು ಮುಂದೆ ಇನ್ನು ಮುಂದೆ ಬರ್ಕೊಂಡು ಹೋಗ್ಬೋದು. ನಾನು ತಗೊಂಡಿರೋದು n as a 10 ಆಯ್ತಾ. 10th ಟರ್ಮ್ ಏನಾಗಿದೆ? 10 ಆಗಿದೆ. nth ಟರ್ಮ್ ಇದರಲ್ಲಿ ಏನಾಗಿದೆ? 10th ಟರ್ಮ್. ಕರೆಕ್ಟಾ? ಸೊ ಇದನ್ನ ನಾನು ಸೀರೀಸ್ ಅಲ್ಲಿ ಬರೀಬೇಕಾದ್ರೆ ಇದೇನಿದೆ ನಮಗೆ ಸೀಕ್ವೆನ್ಸ್. ಕರೆಕ್ಟಾ? ಇದು ನಮಗೆ ಸೀಕ್ವೆನ್ಸ್. ಸೀರೀಸ್ ಅಲ್ಲಿ ಬರೀಬೇಕಂದ್ರೆ 1 + 2 + 3 + 4 ಇಲ್ಲಿ nth ಟರ್ಮ್ ಅಂದ್ರೆ ನಮ್ಗೆ ಒಂದೇ ಟರ್ಮ್ ಬರುತ್ತೆ. ಬಟ್ ಇಲ್ಲಿ nth ಟರ್ಮ್ ಅಂದ್ರೆ ನಮ್ಗೆ ಇದೆಲ್ಲ ಹಿಂದಿಂದೆಲ್ಲ ಆಡ್ ಮಾಡ್ಕೊಂಡ್ ಬರ್ಬೇಕು. ಇದು ಒಂದು ನಂಬರ್ ಕೊಡುತ್ತೆ, ಇದು 55 ಕೌಂಟ್ ಮಾಡಿದೆ ಬೇಕಾದ್ರೆ ಆಮೇಲೆ ಕೌಂಟ್ ಮಾಡ್ಕೊಳ್ಳಿ ನೀವೇ. 1, 2, 3, 4, 5, 6, 7, 8, 1 + 2 3, 3 + 3 6, 6 + 4 10 ಹಂಗೆ ಮಾಡ್ಕೊಂಡು ಹೋಗಿ 55 ಬರುತ್ತೆ ಆಯ್ತಾ. ಸೊ ಇದನ್ನ ನಾವು ಸೀರೀಸ್ ಅಂತೀವಿ. ಅದಕ್ಕೆ ಈ ಸೀರೀಸ್ ಏನಾಗ್ತಿದೆ, ಸಮ್ ಟು n ಟರ್ಮ್ಸ್ ಹೋಗ್ತಿದೆ ಆಯ್ತಾ. ಇದು ಸಮ್ ಟು, ಈ ವರ್ಡ್ ಈ ಇದ್ರದ್ದು ಬೆಲೆ ತುಂಬಾ ಇದೆ ಇದರಲ್ಲಿ. ಈ ಸಮ್ ಈ ಟು ಅನ್ನೋ ವರ್ಡ್ ಇದೆಯಲ್ಲ ಅದ್ರ ಬೆಲೆ ತುಂಬಾ ಇದೆ ಇದರಲ್ಲಿ. ಓಕೆನಾ? ಓಕೆ. ಸೊ ಸೀರೀಸ್ ಅಂದ್ರೆ ಅರ್ಥ ಆಯ್ತು. ನಾವು ಲಾಸ್ಟ್ ಟೈಮ್ ಥರ್ಡ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೀರೀಸ್ ಟು
ಥರ್ಡ್ ಟರ್ಮ್ ಟು ಫಿಫ್ತ್ ಟರ್ಮ್ ಎಲ್ಲ ಮಾಡಿದ್ದೆ ಆಯ್ತಾ. ಇನ್ನೊಂದು ಸುಮ್ಮನೆ ಬೇಸಿಕ್ಲಿ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ ಸೊ ದಟ್ ವಿಲ್ ಬಿ ವೆರಿ ಕ್ಲಿಯರ್ ಫಾರ್ ವಾಟ್ ಎವರ್ ವಿ ಡು ನೆಕ್ಸ್ಟ್. ಫಸ್ಟ್ ಪ್ರಾಬ್ಲಮ್ ಆಗಿ ತಗೋಣ. 2 4 6 8 find sum to 6 terms in the series. ಆಯ್ತಾ. ಸೊ ಹಿಂಗೆ ಕೊಟ್ಟ ತಕ್ಷಣ ಏನ್ ಮಾಡ್ತೀವಿ ನಾವು 2 + 4 + 6 + 8 ಇಲ್ಲಿ ತನಕ ಕೊಟ್ಟಿದ್ದಾರೆ. ನನಗೆ ಇದು ನಾವು ಎಷ್ಟೊಂದು ಸತಿ ಮಾಡಿದೀವಿ, ನಾನು ಬರೆಯಲ್ಲ. ಬಟ್ nth ಟರ್ಮ್ ಏನ 6th ನೆಕ್ಸ್ಟ್ ಟರ್ಮ್ ಏನಾಗುತ್ತಪ್ಪ 10, ಯಾಕಂದ್ರೆ ನಾವು AP ಮಾಡಿದೀವಿ ಆಗ್ಲೇ ನಮ್ಗೆ ಗೊತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದ್ರ ಮಧ್ಯದಲ್ಲಿ ಕಾಮನ್ ಡಿಫರೆನ್ಸ್ ಇದೆಯಾ ನೋಡ್ಬೇಕು. 2 ಮತ್ತೆ 4 ಮಧ್ಯೆ ಡಿಫರೆನ್ಸ್ ಏನು 2, 4 ಮತ್ತೆ 6 ಮಧ್ಯ 2, 6 ಮತ್ತೆ 8 ಮಧ್ಯ 2, ಕರೆಕ್ಟಾ. ಸೊ ನಮಗೆ ಕಾಮನ್ ಡಿಫರೆನ್ಸ್ ಇದೆ ಅಂದ್ರೆ ಇದು AP ಅಲ್ಲಿ ಇದೆ, ಕರೆಕ್ಟಾ. ಇವಾಗ ನಮ್ಗೆ AP ಅಲ್ಲಿ ಇದೆ ಅಂದ ತಕ್ಷಣ ನಾವು ಅದನ್ನ ಸಮ್ ನೋಡಕ್ ಹೋದ್ರೆ 2 + 4 + 6 + 8 + 10 ನೆಕ್ಸ್ಟ್ ಏನಾಗುತ್ತೆ 12. ಸೊ ಇದೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ 2 + 4 is 6, 6 + 6 is 12, 12 + 8 is 20, 20 30, 42, ಕರೆಕ್ಟಾ. ಸೊ ಸಮ್ ಟು 6 terms, 6 terms, sum to 6 terms ಏನಾಗುತ್ತೆ 42, ಕರೆಕ್ಟಾ. ಓಕೆ ಓಕೆ. ಸೊ ಇದು 6 terms ಅಂತ ನೋಡಿ, 6 terms ಈಸಿ ಬೋರ್ಡ್ ಮೇಲೆ ಬರ್ಬೋದು. 100 terms ನೋಡಿದ್ರೆ ನೋಡೋಣ. sum to 100 terms of an AP. First of all, AP ಅಂದ್ರೆ ಕಾಮನ್ ಡಿಫರೆನ್ಸ್ ಇರಬೇಕು ಈ ತರ ಮಧ್ಯದಲ್ಲಿ, ಆಯ್ತಾ. 1 2 3 4 ಎಲ್ಲರ ಮಧ್ಯೆ ಡಿಫರೆನ್ಸ್ 1 1 ಇದೆಯಾ, 1 1 2 ಅದ್ರ ಮಧ್ಯೆ ಡಿಫರೆನ್ಸ್ ಒಂದಿದೆ, 2 1 3 ಅದ್ರ ಮಧ್ಯೆ ಡಿಫರೆನ್ಸ್ ಒಂದಿದೆ, ಆಯ್ತಾ. 3 1 4 ಅದ್ರ ಮಧ್ಯೆ ಡಿಫರೆನ್ಸ್ ಒಂದಿದೆ. ಸೊ 100 ಟರ್ಮ್ಸ್ ಬರೆಯಬೇಕಾದ್ರೆ ಇದರಲ್ಲಿ ಬರೆಯೋಣ. ನಂಗೇನಿಲ್ಲ, ನೀವೇ 40 ನಿಮಿಷ ವಿಡಿಯೋ ನೋಡಬೇಕಾಗುತ್ತೆ ಅದೊಂದು ಟಾಪಿಕ್ಗೆ, ಕರೆಕ್ಟಾ. ಎಕ್ಸಾಮ್ ಅಲ್ಲಿ ಬರೆಯಬೇಕಾಯ್ತಾ, ಎಕ್ಸಾಮ್ ಅಲ್ಲಿ ಪ್ರಾಕ್ಟಿಕಲ್ ಅದು ಇಲ್ಲ. ಸೊ ಇದಕ್ಕೆ ಏನ್ ಮಾಡಬೇಕು, ನಾವು ಒಂದು ಹೊಸ ಐಡಿಯಾ ಕೊಡಬೇಕು, ಆಯ್ತಾ. ಇವಾಗ 100 ಟರ್ಮ್ ಬರೆಯೋದು 500 ಟರ್ಮ್ ಕೊಟ್ಬಿಟ್ರೆ ಏನ್ ಮಾಡ್ತೀರಾ, ಆಗಲ್ಲ ಅಲ್ವಾ. ಸೊ ಒಂದು ಹೊಸ ಐಡಿಯಾ ಕೊಡಬೇಕು. ಇದೇ ತಗೋಣ ಪ್ರಾಬ್ಲಮ್. 1 2 3 4 100 ಟರ್ಮ್ ಕಂಡುಹಿಡಿಯಬೇಕು. ಫಸ್ಟ್ ನಾವು 100 ಟರ್ಮ್, ಫಸ್ಟ್ ಟರ್ಮ್ 1 ಆಗಿದ್ದು, ಸೆಕೆಂಡ್ ಟರ್ಮ್ 2 ಆಗಿ, ಥರ್ಡ್ ಟರ್ಮ್ 3 ಆಗಿದೆ. 100 ಟರ್ಮ್ ಏನಾಗುತ್ತಪ್ಪ 100 ತಾನೆ. 100 ಟರ್ಮ್ ಏನಾಗುತ್ತೆ 100 ತಾನೆ. ಸೊ 100 ಟರ್ಮ್ 100. ಇವಾಗ ಇದನ್ನ ನಾವು ಸೀರೀಸ್ ಬರೀತಿರೋದು, ಸೀಕ್ವೆನ್ಸ್ ಅಲ್ಲ. ಸೀಕ್ವೆನ್ಸ್ ಅಂದ್ರೆ ಏನು, ಕಾಮಾ ಇರುತ್ತೆ. ಸೀರೀಸ್ ಅಂದ್ರೆ ಏನು, ಪ್ಲಸ್ ಇರುತ್ತೆ. ಸಮ್ ಟು 100 ಟರ್ಮ್ಸ್, ಸೊ ಪ್ಲಸ್ ಇರುತ್ತೆ. ಇದನ್ನ ನಾವು ಎಸ್ ಅಂತ ರೆಪ್ರೆಸೆಂಟ್ ಮಾಡೋಣ. ಸೀರೀಸ್ ನಾವು ಯಾವಾಗಲೂ ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಅರ್ಥಮೆಟಿಕ್ ಸೀರೀಸ್ ನಾವು ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸಮ್ ಟು n ಟರ್ಮ್ಸ್ ಅಂದ್ರೆ ಎಸ್ n, ಅಂದ್ರೆ ಸಮ್ ಟು 10 ಟರ್ಮ್ಸ್ ಅಂದ್ರೆ ಎಸ್ 10 ಆಗುತ್ತೆ. ಸಮ್ ಟು 100 ಟರ್ಮ್ಸ್ ಅಂದ್ರೆ ಎಸ್ 100, ಓಕೆನಾ. ಸೊ ಇವಾಗ ನೋಡೋಣ 1 2 3 ಇದನ್ನ ಹೆಂಗಪ್ಪ ಮಾಡೋದು ಒಂದು ಟ್ರಿಕ್ ಮಾಡೋಣ. ಇನ್ನೊಂದು ಸತಿ ಬರೀತೀನಿ ನಾನು ಇದನ್ನ, ಬಟ್ ಈ ಟೈಮ್ ಹೆಂಗ್ ಬರೀತೀನಿ ಅಂದ್ರೆ ಉಲ್ಟಾ ಬರ್ಕೊಂಡು ಹೋಗ್ತೀನಿ. ಫಸ್ಟ್ 100 ಬರೀತೀನಿ, ನೆಕ್ಸ್ಟ್ ಏನಾಗುತ್ತೆ 99 98. ಕಾಮನ್ ಡಿಫರೆನ್ಸ್ ಏನಿದೆ 1 ಇದೆಯಾ, ಡಿಫರೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಅಣ್ಣ ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ ಅಂತೀರಾ, ಕರೆಕ್ಟಾ. ಡಿಫರೆನ್ಸ್ ಅಂತ ಅರ್ಥ ಮಾಡ್ಕೊ. ಡಿಫರೆನ್ಸ್ ಅಂದ್ರೆ ನಾವು ನೆಗೆಟಿವ್ ಪಾಸಿಟಿವ್ ಬರೆಯಲ್ಲ, ಅದ್ರ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ ನೋಡ್ತೀವಿ, ಆಯ್ತಾ. 1 ಇದೆಯಾ 2 ಇದೆಯಾ, ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ತೀವಿ ಅಷ್ಟೇ, ಓಕೆನಾ. ಸೊ ಇಲ್ಲಿ ಮಧ್ಯೆ ಡಿಫರೆನ್ಸ್ ಪ್ಲಸ್ ಇದೆ, ಇಲ್ಲಿ ಡಿಫರೆನ್ಸ್ ಮೈನಸ್ ಇದೆ, ಬಟ್ ಡಿಫರೆನ್ಸ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು 1, ಓಕೆನಾ.
ಸೊ ಕಾಮನ್ ಡಿಫರೆನ್ಸ್ ಇದೆ. ಆಮೇಲೆ ಎರಡು ಡಿಫರೆನ್ಸ್ ಸೇಮ್ ಇದೆ. ಡಿಫರೆನ್ಸ್ ಅಂದ್ರೆ ನಾವು ನೆಗೆಟಿವ್ ಪಾಸಿಟಿವ್ ನೋಡಲ್ಲ. ಆಯ್ತಾ? ಇಲ್ಲಿ ಸೀರೀಸ್ ಬರಿಬೇಕಾದ್ರೆ ನಾನು ಹೇಳ್ತೀನಿ ಯಾವಾಗ ಅದು ಗಮನದಲ್ಲಿ ಇರಬೇಕು, ಯಾವಾಗ ಗಮನದಲ್ಲಿ ಇರೋದು ಬೇಡ ಅಂತ ಹೇಳ್ತೀನಿ. ಸೊ ಇಲ್ಲಿ 1 ಇಂದ 100 ಆಡ್ ಮಾಡೋದು ಒಂದೇ, 100 ಇಂದ 99 98 ಹಂಗೆ ಬಂದು 1 ಅಲ್ಲ 4 3 2 1 ಇದು ಮಾಡೋದು ಒಂದೇ. ಕರೆಕ್ಟಾ? ಕರೆಕ್ಟಾ? ಇಲ್ಲೂ ಇರುತ್ತೆ 98 99 ಸಾರಿ ನಾನು ಪ್ಲಸ್ ಬರೀಬೇಕು ಏನಕ್ಕೆ, ಬಿಕಾಸ್ ಇಟ್ ಇಸ್ ಅ ಸೀರೀಸ್. ಇದು ಒಂದೇ ಇದು ಒಂದೇ. ಕರೆಕ್ಟಾ? ನಾನು ಉಲ್ಟಾ ಆಡ್ ಮಾಡಿದ್ರು ಒಂದೇ, ಸೀದಾ ಆಡ್ ಮಾಡಿದ್ರು ಒಂದೇ. 10 ಚಾಕ್ಲೇಟ್ 10 ಟೇಬಲ್ ನಾನು ಈ ಕಡೆಯಿಂದ ಆಡ್ ಮಾಡ್ಕೊಂಡು ಬಂದ್ರು 10 ಇರುತ್ತೆ, ಈ ಕಡೆಯಿಂದ ಆಡ್ ಮಾಡ್ಕೊಂಡ್ರು 10 ಇರುತ್ತೆ. ಕರೆಕ್ಟಾ? ಸೊ ಅದೇ ರೀತಿ ಎರಡು ಒಂದೇ. ಇವಾಗ ನಾನು ಇದೆರಡು ಆಡ್ ಮಾಡಿದ್ರೆ ಏನಾಗುತ್ತಪ್ಪ, ಅದಕ್ಕೆ ಎರಡು ಎಸ್ ಅಂತ ಬರಲಿ. ಎರಡು ಆಡ್ ಮಾಡಿದ್ರೆ ಏನಾಗುತ್ತಪ್ಪ, ಎಸ್ ಪ್ಲಸ್ ಎಸ್ 2s ಆಗುತ್ತಾ? S plus S 2s. 1 plus 100 101. Correct? 99 plus 2 99 in the mind 2 on fingers 100 correct 101. 98 plus 3 same. ಇಲ್ಲೊಂದು ಕಮ್ಮಿ ಆಗ್ತದೆ ಒಂದು ಜಾಸ್ತಿ ಆಗ್ತದೆ 101 ನೇ ಬರಬೇಕಂತೆ. ಕರೆಕ್ಟಾ? ಕೊನೆಗೆ ಅಂತನೂ ಅಷ್ಟೇ 101 101 ಎಷ್ಟು ಟರ್ಮ್ಸ್ ಇದೆಯಪ್ಪ, ಎಷ್ಟು ಟರ್ಮ್ಸ್ ಇದೆಯಪ್ಪ ಇಲ್ಲಿ 101 ಎಷ್ಟು ಸತಿ ಇದೆ, 100 ಟೈಮ್ಸ್ ಇದೆ. ಕರೆಕ್ಟಾ? ಯಾಕೆ ನಾವು ಇಲ್ಲಿ 100 ಟರ್ಮ್ಸ್ ನೋಡ್ತೀವಿ. ಸೊ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ, 100 ಟರ್ಮ್ಸ್ ಇದೆ. ಕರೆಕ್ಟಾ? ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ ನಂಗೆ ಏನಾಗುತ್ತೆ 100 into 100 ಬರೀಬಹುದಾ? ಇವಾಗ ಹೆಂಗಪ್ಪ ಅರ್ಥ ಮಾಡ್ಕೊಬೇಕು ಅಂದ್ರೆ ಎಷ್ಟು ಬಾಕ್ಸಸ್ ಇದೆ, 1 2 3 4 5 6 7 8 9 10 11 12 ಹಂಗೆ ಹಂಗೆ ಕೌಂಟ್ ಮಾಡ್ತೀವಾ? ಇಲ್ಲ, ನಾವು ಏನು ಕೌಂಟ್ ಮಾಡ್ತೀವಿ 1 2 3 4 5. ಇಲ್ಲಿ ಎಷ್ಟಿದೆ 1 2 3 4 5. ಸೊ 5 into 5 ಮಾಡ್ತಿದ್ದಾನೆ, 5 into 5 ಮಾಡ್ತಿದ್ದಾನೆ. ಅದೇ ತರ ಇಲ್ಲಿ ಏನು ಮಾಡ್ತಿದೀವಿ, ಎಷ್ಟು ಟರ್ಮ್ಸ್ ಇದೆ 100 ಟರ್ಮ್ಸ್ ಇದೆ. ಪ್ರತಿಯೊಂದು ಟರ್ಮ್ ವ್ಯಾಲ್ಯೂ ಏನು 101. ಪ್ರತಿಯೊಂದು ಟರ್ಮ್ ವ್ಯಾಲ್ಯೂ 101. ಸೊ 101 100 ಟೈಮ್ಸ್ ಆಡ್ ಮಾಡಿದ್ರೆ ನಮಗೆ ಏನಾಗುತ್ತೆ 100 into 101 ಆಗುತ್ತಾ? ಕರೆಕ್ಟಾ? ಸೊ ಫೈನಲಿ ಸಮ್ ಏನಾಯ್ತು, ಇದು 2s. ನಮಗೆ 2s ಬೇಕಾ? 2s ಬೇಡ, s ಅಷ್ಟೇ ಬೇಕು. ಇಲ್ಲಿ ಎರಡು ಆಡ್ ಮಾಡಿದೀವಿ ತಾನೆ, ಸೊ ಆಡ್ ಮಾಡಿದೀವಿ ಅಂತ ತಕ್ಷಣ ಅದನ್ನ ಡಿವೈಡ್ ಮಾಡ್ಬೇಕು ತಾನೆ. ನಾವು ಎಷ್ಟು ಇದು ಮಾಡಿದೀವೋ ಜಾಸ್ತಿ ಮಾಡಿದೀವೋ ಅಷ್ಟು ಕಮ್ಮಿನೂ ಮಾಡ್ಬೇಕು ತಾನೆ. ಸೊ ನಾನು s ನ ಕೆಳಗೆ ತಗೊಂಡ್ಬಿಡ್ತೀನಿ, ಈ 2 ನ ಕೆಳಗೆ ತಗೊಂಡ್ಬಿಡ್ತೀನಿ. 100 into 101 divided by 2. 2 ones are 2 50s are 50 into 101 51 are 50 5 0 50 zeros are 0 5 51 are 50 50 50. ಸೊ ನಿಮಗೆ 1 to 100 ಆಡ್ ಮಾಡ್ಕೊಂಡು ಹೋದ್ರೆ 1 to 100 ಏನು ಎಷ್ಟು ತಾನೇ ನಮಗೆ ಇಲ್ಲಿ ಬಂದಿರುತ್ತೆ ಎಷ್ಟು ತಾನೇ. ಸೊ 1 to 100 ನಾವು ಆಡ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೆ 50 ಬರುತ್ತೆ. ಕರೆಕ್ಟಾ? ಓಕೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಮುಂದೆ ಹೋಗೋಣ, ಇಲ್ಲಾಂದ್ರೆ ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ ನೋಡಿ. ಫಸ್ಟ್ 1 to 100 ಟರ್ಮ್ಸ್ ನೋಡಿದೀನಿ. 1 to 100 ಟರ್ಮ್ಸ್ ಏನಿದೆ ನಮ್ಗೆ ಎಷ್ಟು ಅಂತ ಬರ್ತೀನಿ, ನಂಗೆ ಅಷ್ಟು ಬೇಕು 1 ಇಂದ 100 ಆಡ್ ಮಾಡೋದು. ನಾನು ಮತ್ತೆ ಇನ್ನೊಂದ್ಸತಿ ಬರೀತೀನಿ, ಏನಕ್ಕೆ ಬರೀತೀನಿ ಅಂದ್ರೆ ಇಲ್ಲಿ ಹೆಲ್ಪ್ ಆಗಲಿ ಅಂತ. ಮುಂದೆ ಇನ್ನೊಂದ್ಸತಿ ಬರೀತೀನಿ, ಏನಾಯ್ತು 100 99 98 ಉಲ್ಟಾ ಬರೀತೀನಿ ಅಷ್ಟೇ. ಈ ಕಡೆಯಿಂದ ಎಣಿಸಿರೋದು ಇವಾಗ ಈ ಕಡೆಯಿಂದ ಎಣಿಸಿ ಅಷ್ಟೇ. ಓಕೆನಾ? ಸೊ ಸಮ್ ಅಂತ ಸೇಮ್ ಬರಬೇಕಾ? ಏನ್ ಬಂತು 100 plus 1 101 99 plus 2 101 98 plus 3 101 ಹಂಗೆ ಬರ್ತಾ ಇತ್ತು ಇಲ್ಲಿ ತನಕ 101. ಎಷ್ಟು ಟರ್ಮ್ಸ್ ಇದೆ ಇದರಲ್ಲಿ 100 ಟರ್ಮ್ಸ್ ಇದೆ. ಎಷ್ಟು ಟರ್ಮ್ಸ್ ಇದೆ 100 ಟರ್ಮ್ಸ್ ಇದೆ. ಸೊ 100 into 101 ಅಂತ ಬರೀಬಹುದಾ? ಇವಾಗ ಹೆಂಗ ಅರ್ಥ ಮಾಡ್ಕೊಂಡ್ರೆ 101 ಕಾಮನ್ ತೆಗೆದುಬಿಡ್ತೀನಿ. ಏನು ಉಳಿಯುತ್ತೆ 1 plus 1 plus 1 ಎಷ್ಟು ಉಳಿಯುತ್ತೆ 100. ಸೊ 100 into 101 ಆಗುತ್ತೆ ತಾನೆ. ಓಕೆ, ಹಂಗೂ ಅರ್ಥ ಮಾಡ್ಕೊಬಹುದು ನೀವು. ಸೊ
100 into 101 ಬಟ್ ನನಗೆ ಏನು ಸಿಕ್ತಿರೋದು 2s ಏನಕ್ಕೆ 2s ನಾನು 2 ಆಡ್ ಮಾಡಿದ್ದೀನಿ ಸೊ ನನಗೆ 2 ಬೇಡ ನನಗೆ ಒಂದೇ ಬೇಕು ಸೊ ಡಿವೈಡೆಡ್ ಆ 2 ನೇ ಕರೆಕ್ಟ್ ಮಾಡ್ತೀನಿ 50 505 ಇದನ್ನ ಬರೀ ಆಡ್ ಮಾಡ್ತೀರಾ ನೀವು ಬರ್ಕೊಂಡಿದ್ದೀರಾ 1 to 100 ಟರ್ಮ್ಸ್ ಮಾಡಕ ಆಗಲ್ಲ ಓಕೆ ಸೊ ಅಂತ ಟೈಮ್ ಅಲ್ಲಿ ಇಂತ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋದು ಸೊ ಈ ಟ್ರಿಕ್ ಎಲ್ಲಾ ಎಪಿಗೂ ಉಪಯೋಗ ಆಗುತ್ತಾ ಅಂದ್ರೆ ಎಸ್ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಹೆಂಗೆ ಅಂತ ನೋಡೋಣ ಹಿಂಗಪ್ಪ ಅಂದ್ರೆ ನಮಗೆ ಎಪಿ ಹಿಂಗ ಬರ್ಬಿಡಿ ಎ ಜನರಲ್ ಆಗಿ ಬರೀರಪ್ಪ ಎ ಈ ಬರ್ತೀನಿ ಸೊ ದಟ್ ಯು ಗೆಟ್ ಮೋರ್ ಸ್ಪೇಸ್ general form of AB and sequence will be A plus D A plus 3 A plus 2D A plus 3D ಹಂಗೆ ಎಲ್ಲಿ ತನಕ ಹೋಗುತ್ತೆ A plus n D ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದೆ ಇದು ಎರಡು ಮಧ್ಯ ಡಿಫರೆನ್ಸ್ D ಇದ್ದೇ ಇರುತ್ತೆ ಅಂತ ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ದಿಸ್ ಇದು ಇದೆ ನಮ್ಗೆ ನೆಕ್ಸ್ಟ್ ಇದನ್ನ ನಾನು ಸೀರೀಸ್ ಅಲ್ಲಿ ಬರೆದೆ ಏನಾಗುತ್ತೆ S is equal to A plus B plus A plus 2B plus A plus ND ಕರೆಕ್ಟಾ ಸೊ A ಹೀಗೆ ತಾನೆ ಇದಕ್ಕೆಲ್ಲ ನಾನು ಕಾಮಾ ತೆಗೆದು ಪ್ಲಸ್ ಹಾಕಿದ್ರೆ ನಮಗೆ ಏನಾಗುತ್ತೆ ಸೀರೀಸ್ ಆಗುತ್ತೆ ಇವಾಗ ಇದನ್ನ ಹೆಂಗೆ ಕೌಂಟ್ ಮಾಡೋದು ಫಸ್ಟ್ ಎಲ್ಲ ಹೇಗೆ ಕೌಂಟ್ ಮಾಡೋಣ ಎಷ್ಟೇ ಇದೆ n ಗೆ n ಟೈಮ್ಸ್ a ಇದೆ ಅದು ಮಾಡಬಹುದು ಅದಾದ್ಮೇಲೆ d ಗಳನ್ನೆಲ್ಲ ಏನು ಮಾಡ್ಬಿಡಪ್ಪ ಓಕೆ ಸೊ ಇದನ್ನ ಈಸಿ ಮಾಡಬೇಕಂದ್ರೆ ಒಂದು ಫಾರ್ಮುಲಾ ತೆಗೆದುಬೇಕಿದ್ದ ಸೊ ನಮಗೆ ಎಲ್ಲರೂ ಯೂಸ್ ಮಾಡಬಹುದು ಲಾಸ್ಟ್ ಟೈಮ್ ನಾವು ತೆಗೆದಿದ್ವಿ ಇದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ಫಾರ್ಮುಲಾ ತೆಗೆದಿದ್ವಿ tn is equal to a plus n minus 1 into b ನೆನಪಿದ್ಯಾ 2a plus n minus 1 into b ನೆನಪಿದ್ಯಾ ಹೋದ ಕ್ಲಾಸ್ ಅಲ್ಲಿ ಸೊ ಇದೇನಪ್ಪ ಹೆಂಗಪ್ಪ ಉಪಯೋಗ ಆಯ್ತು ನಮಗೆ ಅಂದ್ರೆ ನಾವು ಯಾವ ಫಾರ್ಮುಲಾ ಯಾವ ಪ್ರಾಬ್ಲಮ್ ಹಾಕಿದ್ರೆ ನಮಗೆ ಬರುತ್ತೆ ಆನ್ಸರ್ ಕರೆಕ್ಟಾ 2a plus n minus 1 into ಆಯ್ತಾ ಸೊ ಎಲ್ಲ ಹಾಕಿದ್ರೆ ನಮಗೆ ಯಾವ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಕಾಮನ್ ಡಿಫರೆನ್ಸ್ ಇದೆ ನಮಗೆ ಫಸ್ಟ್ ಟರ್ಮ್ ಗೊತ್ತಿದ್ದು ಕಾಮನ್ ಡಿಫರೆನ್ಸ್ ಗೊತ್ತಿದೆ ಸಾಕು ನಮಗೆ ಬಂದ್ಬಿಡುತ್ತೆ ಕರೆಕ್ಟಾ n 100 ಆಗಿರಬಹುದು 200 ಆಗಿರಬಹುದು 300 ಆಗಿರಬಹುದು ಸೊ ಇವಾಗ ಅದೇ ತರ ನಾವು ಸೀರೀಸ್ ಒಂದು ಕಂಡುಹಿಡಿದ್ಬಿಟ್ರೆ ಫಾರ್ಮುಲಾ ನಮಗೆ ಈಜಿ ಆಗುತ್ತೆ ಸೊ ಅವಾಗ ಟ್ರಿಕ್ ಯೂಸ್ ಮಾಡ್ತೀನಿ ಏನು ಇನ್ನೊಂದು ಸತಿ ಎಸ್ ಬರೀತೀನಿ ಬಟ್ ಇದಕ್ಕೆ ಉಲ್ಟಾ ಮಾಡ್ತೀನಿ a plus n d plus a plus n minus 1 b ಇಲ್ಲೂ ಅಷ್ಟೇ ಇಲ್ಲಿ ಆಕ್ಚುಲಿ ಆ ಟರ್ಮ್ ತೋರಿಸಬೇಕು ನಿಮಗೆ ನಾನು ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ a plus n minus 2 d a plus n minus 1 d ಆಮೇಲೆ a plus n n ಹೋಗಕ್ಕೆ ಮುಂಚೆ n minus 1 n minus 2 ಎಲ್ಲ ಕ್ರಾಸ್ ಆಗೋಗುತ್ತೆ ತಾನೆ ಇಲ್ಲಿ n minus n ಇದೆ ಇಲ್ಲಿ n minus n minus 1 ಇದೆ ಆಯ್ತಾ ಸೊ ಅದೇ ತರ
a plus b a plus 2b a plus b ಏನಾಗ್ತಿದೆಯಪ್ಪ ಅಂದ್ರೆ ಒಂದೊಂದು ನಂಬರ್ ಜಾಸ್ತಿ ಹಾಕೋಣ. ಇಲ್ಲಿ 0 ಇತ್ತು, 1 ಇದೆ, 2 ಇದೆ, d ಜೊತೆಗೆ ಇಲ್ಲಿ n minus 2 ಅಂದ್ರೆ n ಗಿನ 2 ನಂಬರ್ ಕಮ್ಮಿ ಇದೆ, ಇಲ್ಲಿ n ಗಿನ 1 ನಂಬರ್ ಕಮ್ಮಿ ಇದೆ, ಇಲ್ಲಿ n ಆಗಿದೆ. ಕರೆಕ್ಟಾ? ಸೋ ಇಲ್ಲಿ ನಾನು ಹಾಗೆ ಬರೀಬೇಕಾ? ಫಸ್ಟ್ a plus n d ಬರೀಬೇಕು. ನೆಕ್ಸ್ಟ್ ಏನಪ್ಪ? a plus n minus 1 into d ನಾ ಅರ್ಥ ಆಯ್ತಾ ಇಲ್ಲಿ ತನಕ? ಸೋ ಏನಕ್ಕೆ n minus 2 n minus 1 ಬರ್ತೀನಿ ಅಂದ್ರೆ n ಗಿನ ಮುಂಚೆ n minus 1 ಬರುತ್ತೆ, n minus 1 ಮುಂಚೆ n minus 2 ಬರುತ್ತೆ, ಹಂಗೆ ಬಂದು ಇಲ್ಲಿ n minus 1 ಆಗಿ 0 ಆಗುತ್ತೆ. ಕರೆಕ್ಟಾ? ಸೋ ಇಲ್ಲಿ ಬರೀಬೇಕಾದ್ರೆ a plus n d ಫಸ್ಟ್, ಆಮೇಲೆ a plus n minus 1 into d, ನೆಕ್ಸ್ಟ್ a plus n minus 2 into d dot a plus 2d plus a plus b plus a. ಕರೆಕ್ಟಾ? ಸ್ವಲ್ಪ ಮೆತ್ತಿಗೆ ಯೋಚನೆ ಮಾಡಿ ಇದು ಆಯ್ತಾ? ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಸೊ ದಟ್ ಇಟ್ ಈಸಿಯರ್ ಫಾರ್ ಯು. a plus b a plus 2b ಏನಪ್ಪ ಅಂದ್ರೆ ಈ a b ನ ನಾನು ಬರೀತೀನಿ. ಹೆಂಗಪ್ಪ ಬರೀತೀನಿ ಅಂದ್ರೆ ಫಸ್ಟ್ ಸ್ವಲ್ಪ ಟರ್ಮ್ಸ್ ಬರೀತೀನಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಟರ್ಮ್ಸ್ ಬರೀತೀನಿ. ಲಾಸ್ಟ್ ಟರ್ಮ್ಸ್ ಹೆಂಗಿರುತ್ತಪ್ಪ ಅಂದ್ರೆ ಇಲ್ಲಿ ಏನಿದೆ, ಇಲ್ಲಿ n minus 1 ಇರಬೇಕಾ? ಯಾಕಂದ್ರೆ ಒಂದು d ಕಮ್ಮಿ ಇದೆ, ಇದೆರಡು ಹಚ್ಚಿ ಸಬ್ಟ್ರಾಕ್ಟ್ ಮಾಡಿ ನೋಡಿ ಆಯ್ತಾ? ಹೋಮ್ವರ್ಕ್ ಸಬ್ಟ್ರಾಕ್ಟ್ ಮಾಡಿ ನೋಡಿ, ನಿಮಗೆ d ಬಂದೇ ಬರುತ್ತೆ. ಕಾಮನ್ ಡಿಫರೆನ್ಸ್ d ಬರುತ್ತೆ. ಇದನ್ನ ಸಬ್ಟ್ರಾಕ್ಟ್ ಮಾಡಿ ನಿಮಗೆ ಕಾಮನ್ ಡಿಫರೆನ್ಸ್ d ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ n ಟೈಮ್ಸ್ d ಇದೆ, ಇಲ್ಲಿ n minus 1 ಟೈಮ್ಸ್ ಇದೆ, ಅಂದ್ರೆ 10d ಇದೆ, ಇಲ್ಲಿ 9d ಇದೆ, ಇಲ್ಲಿ 8d ಇದೆ. ಹಾಗೆ ಹೋಗ್ತದೆ 2d 1d 0d. ಕರೆಕ್ಟಾ? ಇದನ್ನ ನಾನು ಹಿಂಗೆ ಎಣಿಸೋದು, ಇವಾಗ ನಾನು ಹಿಂಗೆ ಎಣಿಸ್ತೀನಿ. ನಾವಾಗಲೇ ಹೇಳಿದೆ ಟೇಬಲ್ ಅಲ್ಲಿ ಹಿಂಗೆ ಎಣಿಸಿದ್ರು 10 ಇರಬೇಕು, ಹಿಂಗೆ ಎಣಿಸಿದ್ರು 10 ಇರಬೇಕು. ಕರೆಕ್ಟಾ? ಇದು ಪಾಯಿಂಟ್ ಮೆಕ್ಯಾನಿಕ್ಸ್ ಅಲ್ಲ, ನಿಮಗೆ ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಹಿಂಗೆ ಅಂದೆ ಅಂತ. ಓಕೆ, ಸೋ ಇವಾಗ ಏನಪ್ಪ ಆಗುತ್ತೆ, ನಾನು ಅದನ್ನ ಆಡ್ ಮಾಡ್ತೀನಿ. 2s ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ, s plus s 2s ಆಗುತ್ತೆ. ನೆಕ್ಸ್ಟ್ a ಫಸ್ಟ್ ಟರ್ಮ್ ಆಡ್ ಮಾಡಿದ್ರೆ a plus nd ಏನಾಗುತ್ತಪ್ಪ? a plus a 2a plus nd. ಯಾಕಂದ್ರೆ ಏನು d ಇಲ್ಲ ಜೊತೆಗೆ ಆಡ್ ಮಾಡಿ, ಸೊ n ಅಷ್ಟೇ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ a plus d ಇದೆ, ಇಲ್ಲಿ a plus n minus 1d ಇದೆ, a ಆಡ್ ಆದ್ರೆ 2 ಆಗುತ್ತೆ, ಪ್ಲಸ್ a ಆಡ್ ಮಾಡಿದ್ರೆ 2 ಆಯ್ತು, d ಮತ್ತೆ n minus 1d, d plus n minus 1d. n minus 1d ಅಂದ್ರೆ ಏನಪ್ಪ ನಮಗೆ? d plus n minus 1d. d ಅಂದ್ರೆ d into ಏನು? n dd minus dt. ಇದು ಒಳಗೆ ಮಲ್ಟಿಪ್ಲೈ ಮಾಡಿ, dd ಕ್ಯಾನ್ಸಲ್ ಆಯ್ತಾ? ಮತ್ತೆ ನಮಗೆ n d ನೇ ಬರುತ್ತಾ? ಮತ್ತೆ ನಮಗೆ n d ನೇ ಬರುತ್ತಾ? ಸೋ ಇಲ್ಲಿ ಏನು ಬಂತು ನಮಗೆ? n d. ನೆಕ್ಸ್ಟ್ ಟರ್ಮ್ ನೋಡೋಣ. a plus a 2a. ಕರೆಕ್ಟಾ? a plus a ಇದು ಕ್ಯಾನ್ಸಲ್ ಮಾಡಿ, ಇದು ನಮ್ಮ ಥರ್ಡ್ ಟರ್ಮ್. ಕರೆಕ್ಟಾ? a plus a 2a ಬರುತ್ತೆ ಪ್ಲಸ್ ಏನು ನೋಡಿದ್ವಿ, ಇವಾಗ ಏನು ಆಡ್ ಮಾಡಬೇಕು? a plus a ಮಾಡಿದ್ವಿ, 2a ಬಂತು, 2d plus n minus 2d, 2d plus n minus of d, n minus 2 d. ಕರೆಕ್ಟಾ? d to n nd minus 2 into d 2d. ಕರೆಕ್ಟಾ? so 2d plus nd minus 2d, 2d ಕ್ಯಾನ್ಸಲ್ ಆಯ್ತಾ? ಏನು ಬರ್ತದೆ ಮತ್ತೆ nd ನೇ ಬಂತಾ? ಕರೆಕ್ಟಾ? ಸೊ nd ಇದು ಯಾವ ತರ ಇದೆ ನೋಡಕ್ಕೆ, ನಮಗೆ ಇದು
101 101 101 101 ಅದೇ ತರ ಗೊತ್ತಿರ್ತಾನೆ ಇದು ನಮಗೆ ಗೊತ್ತಿರ್ತಾನೆ ಸರ್ ಇದೇನಂತ ಬರೀಬಹುದು ನಾನು ಇದನ್ನ ನಾನು ಎಲ್ಲಿ ತನಕ ಬರ್ತಿರೋ 2a plus nb 2a plus nb plus 2a plus nb plus 2a plus nb ಇದು ಬರ್ತಾನೆ ಎಲ್ಲಿ ತನಕ ಬರ್ತಾನೆ ಇದು ಈ ತನಕ ಆಗುತ್ತಂತ ಇಲ್ಲಿ a plus nb plus a ಕೊನೆ ಟರ್ಮ್ ಬರುತ್ತಂತ ಇದಕ್ಕೆ ಬರುತ್ತೆ ಆಯ್ತಾ ಸೋ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ ಎಷ್ಟು ಟರ್ಮ್ಸ್ ಇತ್ತು n ಟರ್ಮ್ಸ್ ಇದೆ ತಾನೆ ಸೋ ಇಲ್ಲಿ ಎಷ್ಟು ಟರ್ಮ್ಸ್ ಇರಬೇಕು n ಟರ್ಮ್ಸ್ ಇರುತ್ತೆ ತಾನೆ ಅಲ್ಲಿ 100 ಟರ್ಮ್ಸ್ ಇದ್ದಾಗ ಎಲ್ಲ ಆಡ್ ಮಾಡಿದ್ರೆ ಮತ್ತೆ 100 ಟರ್ಮ್ಸ್ ಅಂತ ಕರೆಕ್ಟಾ ಇಲ್ಲ ಅಷ್ಟೇ ಈಗ ನಾನು ಆಡ್ ಮಾಡಿದ್ರೆ ಗ್ರೂಪ್ ಮಾಡ್ತೀನಿ ಕರೆಕ್ಟಾ ಸೋ ಅದಕ್ಕೆ ಎಷ್ಟು ಟರ್ಮ್ಸ್ ಇರಬೇಕು n ಟರ್ಮ್ಸ್ ಬೇಕಾ ಸೋ ಇದನ್ನ ನಾನು ಏನು ಬರೀಬಹುದು 2s n into 2a plus nb ಬರೀಬಹುದಾ ಆಯ್ತಾ so x is equal to n by 2 into 2a plus nb okay Three, two, one. ಸೊ ನಾವೇನು ಮಾಡ್ತಿದ್ವಿ ಎವ್ರಿ ಟೈಮ್ ಹಾಗೆ ಮಾಡ್ಬೇಕಣ್ಣ ಎವ್ರಿ ಟೈಮ್ ಎಷ್ಟನ್ನ ಎಸ್ಸಿಗೆ ಆ್ಯಡ್ ಮಾಡಬೇಕಾ ತುಂಬ ತಲೆನೋವಲ್ವಾ ಯಾಕಂದರೆ 100 ಟರ್ಮ್ಸ್ ಬರೀಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಅದ್ರ ಬದಲು ನಾವೇನು ಮಾಡೋಣ ಒಂದೇ ಸತಿ ಜನರಲ್ ಫಾರ್ಮ್ ಕಂಡುಹಿಡ್ಬೋಣ ಏನೋ ಜನರಲ್ ಫಾರ್ಮ್ ಎಲ್ಲಪ್ಪ ಬಂದಿತ್ತು ಜನರಲ್ ಫಾರ್ಮು ಒಂದು ಸತಿ ಹೋದ ವಿಡಿಯೋ ಬಂದಿತ್ತು ಏನಪ್ಪ ಜನರಲ್ ಫಾರ್ಮು ಸಮ್ ಟು ಅಲ್ಲ ಎ ಪಿ ಆಫ್ nth ಟರ್ಮ್ ದು ಎ ಪಿ ಕಂಡುಹಿಡಿಯಕ್ಕೆ ಹೆಂಗೆ ನೋಡಿ ನಾವು a plus n minus 1 into d 2a plus n minus 1 into d ಕರೆಕ್ಟಾ ಈ ಫಾರ್ಮುಲಾ ನಮ್ಗೆ ಬಂದಿತ್ತು ಇದನ್ನ ನಾವು t ಅಂತ ಬಂದಿದ್ವಿ ಕರೆಕ್ಟಾ ಸೊ ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಒಂದು ಜನರಲ್ ಫಾರ್ಮ್ ಹುಡುಕ್ಬಿಡೋಣ ಆಯ್ತಾ ಅವಾಗಲೇ ನೋಡಿದ್ವಿ 101 100 ಟೈಮ್ಸ್ ಇತ್ತು ಎವ್ರಿ ಟೈಮ್ ಹಂಗೆ ಮಾಡೋದು ಬೇಕಾಗಿಲ್ಲ ಏನಕ್ಕಪ್ಪ ಅಂದ್ರೆ ನಮ್ಗೊಂದು ಫಾರ್ಮುಲಾ ಬಂದ್ಬಿಟ್ರೆ ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಅದೆಲ್ಲ ಸ್ಟೆಪ್ಸ್ ಅವಾಯ್ಡ್ ಮಾಡ್ಬಿಟ್ಟು ಮಾಡ್ಬೋದು ಎಲ್ಲಪ್ಪ ನೋಡಿದ್ವಿ ಜನರಲ್ ಫಾರ್ಮು ಟಿ ಅನ್ನ ನೋಡಿದ್ವಿ ಕರೆಕ್ಟಾ ಏನಿತ್ತು a plus n minus 1 into b ಇತ್ತು ಕರೆಕ್ಟಾ ನಾವು ಟಿ ಅನ್ನ ನೋಡಿದ್ವಿ ಕರೆಕ್ಟಾ nth ಟರ್ಮ್ ಆಫ್ dt ಅದೇ ಇವಾಗ ಏನ್ ಬೇಕು ನಮಗೆ a ಇದ್ದು d a ಮತ್ತೆ d ಗೊತ್ತಿದ್ರೆ ಸಾಕು ನಾವು ಅದೆಲ್ಲ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ ಕರೆಕ್ಟಾ ಅದೇ ತರ ಇದಕ್ಕೂ ಏನಾದ್ರು ಹೆಲ್ಪ್ ಆಗುತ್ತಾ ಇದಕ್ಕೆ ಏನಾದ್ರು ಒಂದು ಫಾರ್ಮುಲಾ ಸಿಗುತ್ತಾ ಆಯ್ತಾ ಅದು ಸಿಕ್ಕಿದ್ರೆ ಲೈಫ್ ಸಾಕಷ್ಟು ಈಸಿ ಆಗುತ್ತೆ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಜನರಲ್ ಫಾರ್ಮ್ ಆಫ್ AP ನಾನೇನು ಸೀಕ್ವೆನ್ಸ್ ಬರೀತೇನೆ ನೆನಪಿಟ್ಕೊಳ್ಳಿ ಇದನ್ನ ಫಸ್ಟ್ ಸೀಕ್ವೆನ್ಸ್ ಫಾರ್ಮ್ ಅಲ್ಲಿ ಬರೆದ್ರೆ ಹೆಂಗಿರುತ್ತೆ ಜನರಲ್ ಫಾರ್ಮ್ ಲಾಸ್ಟ್ ಟೈಮ್ ನೋಡಿದ್ವಿ ಡೆಫಿನಿಷನ್ ಇಂದ ಬಂದಿತ್ತು a ಫಸ್ಟ್ ಟರ್ಮ್ ಪ್ಲಸ್ a ಪ್ಲಸ್ b ಸೆಕೆಂಡ್ ಟರ್ಮ್ ಪ್ಲಸ್ a ಪ್ಲಸ್ 2b ಎಲ್ಲಿ ತನಕ ಹೋಗ್ತಿಲ್ಲ a ಪ್ಲಸ್ n ಮೈನಸ್ 1 ಇಂಟು b ಏನಕ್ಕಪ್ಪ n ಮೈನಸ್ 1 ಇಲ್ಲಿ 1 d ಜೊತೆ ಇರೋದು 1 ಇಲ್ಲಿ 2 ಇಲ್ಲಿ 3 ಹಾಗೆ 3 ಹಾಗೆ ಹೋಗ್ತಾ ಇದ್ರೆ ನಮಗೆ n ಟರ್ಮ್ಸ್ ಇರಬೇಕು ಬಟ್ 1 ಟರ್ಮ್ ಹಾಗೆ ಇಲ್ಲಿ a ಇದೆ ಆಯ್ತಾ d ಎಲ್ಲಿಂದ ಸ್ಟಾರ್ಟ್ ಆಗಿದೆ 1 ಇಂದ ಸ್ಟಾರ್ಟ್ ಆಗಿದೆ ಇಲ್ಲ 0 ಇಂದ ಸ್ಟಾರ್ಟ್ ಆಗಿದೆ a plus 0d a plus 1d a plus 2d ಕರೆಕ್ಟಾ ಸೊ ಲಾಸ್ಟ್ ನಂಬರ್ nth ನಂಬರ್ ಏನಿರುತ್ತಪ್ಪ n ಗಿಂತ ಒಂದು ಕಮ್ಮಿ ಇರುತ್ತೆ ಕರೆಕ್ಟಾ ಏನಕ್ಕೆ ಇಲ್ಲಿ ಫಸ್ಟ್ ನಂಬರ್ ಇಂದ 0 ಇದೆ ಫಸ್ಟ್ ನಂಬರ್ 0 ಇದೆ ಸೆಕೆಂಡ್ ನಂಬರ್ 1 ಇದೆ d ಜೊತೆ ಕರೆಕ್ಟಾ ಇದು ಸೆಕೆಂಡ್ ಟರ್ಮ್ ಗೆ d ಮುಂದೆ ಎಷ್ಟಿದೆ 1 ಇದೆ ಥರ್ಡ್ ನಂಬರ್ ಗೆ ಎಷ್ಟಿದೆ 2 ಇದೆ ಅಂದ್ರೆ ಏನಾಗ್ತಿದೆ n ಗೆ ಒಂದು ಕಮ್ಮಿ ಇದೆ ಕರೆಕ್ಟಾ ಸೊ n ಗೆ ಒಂದು ಕಮ್ಮಿ ಅಂದ್ರೆ ಹೆಂಗ್ ಬರೀತು n - 1 t ಕರೆಕ್ಟಾ ಇದು ಸೀಕ್ವೆನ್ಸ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ ಕಾಮಾ ಹಾಕಬೇಕು ಕರೆಕ್ಟಾ ಹೋಪ್ ಯು ಆಲ್ ರಿಮೆಂಬರ್ ದಟ್ ನೆಕ್ಸ್ಟ್ ಸೀರೀಸ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ ಇದನ್ನೇ
ಸೀರೀಸ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಎಸ್ ಕರೆಕ್ಟಾ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಫಸ್ಟ್ ಟರ್ಮ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ 2b ಪ್ಲಸ್ ಹಾಗೆ ಹೋಗ್ತಾ ಇದ್ರೆ ಇಲ್ಲಿ ತನಕ ಹೋಗಬೇಕು n ಮೈನಸ್ 1 ಗೆ ಮುಂಚೆ ಟರ್ಮ್ n ಮೈನಸ್ 2 i ಗೆ ಮುಂಚೆ ಟರ್ಮ್ n ಮೈನಸ್ 3 ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ a ಪ್ಲಸ್ n ಮೈನಸ್ 3 into d plus a plus n minus 2 into d plus a plus n minus 1 into d ಏನಪ್ಪ ಆಗ್ತಿದೆ ಇಲ್ಲಿ ಅಂದ್ರೆ ಫಸ್ಟ್ 1d ಇದೆ ಇಲ್ಲಿ 2 ಇದೆ ಇಲ್ಲಿ 3 ಇದೆ ಹಂಗೆ ಹೋಗ್ತಾ ಇದ್ರೆ n minus 3 ಬರುತ್ತೆ n ಕಿನ 3 ಕಮ್ಮಿ ಇರೋದು ನೆಕ್ಸ್ಟ್ n ಕಿನ 2 ಕಮ್ಮಿ ಇರೋದು ಇಲ್ಲಿ n ಕಿನ 1 ಕಮ್ಮಿ ಇರೋದು ಅಷ್ಟೇ ಸೊ nth ಟರ್ಮ್ ಏನಿದೆ nth ಟರ್ಮ್ n minus 1 ಇರಬೇಕು ಆಯ್ತಾ ಇವಾಗ ನಾನು ಏನು ಮಾಡಿದೆ ಲಾಸ್ಟ್ ಟೈಮ್ ಜನರಲ್ ಫಾರ್ಮ್ ಕಂಡು ಇದನ್ನ ಸಮ್ ಮಾಡ್ಬೇಕಂದ್ರೆ ಏನು ಮಾಡಿದೆ ಉಲ್ಟಾ ಬರುತ್ತೆ ಇನ್ನೊಂದ್ಸತಿ ಕೇಸ್ ಬರುತ್ತೆ ಬಟ್ ಹಿಂಗೆ ಎಣಿಸೋ ಬದಲು ಹಿಂಗೆ ಎಣಿಸ್ತಾ ಇದ್ದೀನಿ ಕರೆಕ್ಟಾ ನಾನು ಹಿಂಗೆ ಎಷ್ಟು ಬೆಂಚಸ್ ಇದೆ ಅಂತ ಎಣಿಸಿದ್ರು ಒಂದೇ ಹಿಂಗೆ ಎಷ್ಟು ಬೆಂಚಸ್ ಇದೆ ಅಂತ ಎಣಿಸಿದ್ರು ಒಂದೇ ಅಷ್ಟೇ ನಂಬರ್ ಬರಬೇಕು ಕರೆಕ್ಟಾ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ a ಪ್ಲಸ್ n ಮೈನಸ್ 1 ಇಂಟು b ನಂದು ಫಸ್ಟ್ ಟರ್ಮು ಪ್ಲಸ್ a ಪ್ಲಸ್ n ಮೈನಸ್ 2 ಇಂಟು d ಸೆಕೆಂಡ್ ಟರ್ಮು ಪ್ಲಸ್ a ಪ್ಲಸ್ n ಮೈನಸ್ 3 ಇಂಟು d ಹಂಗೆ ಹೋಗ್ತಾ ಇದೆ a ಪ್ಲಸ್ 2d a ಪ್ಲಸ್ b ನೆಕ್ಸ್ಟ್ ಲಾಸ್ಟ್ ಟರ್ಮ್ ಏನಾಗುತ್ತೆ a ಕರೆಕ್ಟಾ ಇಲ್ಲಿ ಒಂದು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ಒಂದು ಕಮ್ಮಿ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ನಾನು ಅವಾಗಲೇ ಹೇಳ್ದಲ್ಲ ಈ ಕಡೆಯಿಂದ ಬಂದು ಎಣಿಸ್ಕೊಂಡ್ ಬಂದ್ರು ಅಷ್ಟೇ ಇರುತ್ತೆ 1 2 3 4 5 6 7 8 9 10 ಅಷ್ಟೇ 10 ಬೆಂಚಸ್ ಇರುತ್ತೆ ಬಟ್ ಈ ಕಡೆಯಿಂದ ಎಣಿಸ್ಕೊಂಡ್ ಬಂದ್ರು 10 ಬೆಂಚಸ್ ಇರುತ್ತೆ ಕರೆಕ್ಟಾ ನಾವು ಯಾವ ಕಡೆಯಿಂದ ಎಣಿಸ್ತೀವಿ ಅನ್ನೋದು ಡಿಪೆಂಡ್ ಆಗಲ್ಲ ಎಣಿಸಬೇಕಾದ್ರೆ ಕರೆಕ್ಟಾ ಓಕೆ ಇವಾಗ ನಾನು ಏನು ಮಾಡ್ತೀನಿ ಈ ಟರ್ಮ್ ಆ್ಯಡ್ ಮಾಡ್ತೀನಿ ಈ ಟರ್ಮ್ ಆ್ಯಡ್ ಮಾಡ್ತೀನಿ ಈ ಟರ್ಮ್ ಹೀಗೆ ಆ್ಯಡ್ ಮಾಡಿಕೊಂಡು ಹೀಗೆ ಹೋಗ್ತೀನಿ ಸೊ s ಪ್ಲಸ್ s 2s ಕರೆಕ್ಟಾ s ಪ್ಲಸ್ s ಏನಾಯ್ತು 2s a ಪ್ಲಸ್ a 2a ಆಮೇಲೆ ಇಲ್ಲಿ d ಗೆ ಏನು ಇಲ್ಲ ಸೊ ಇದನ್ನ ಆಸ್ ಇಟ್ ಈಸ್ ಬರೀತೀನಿ ಪ್ಲಸ್ n ಮೈನಸ್ 1 ಇಂಟು b ಕರೆಕ್ಟಾ ಇದು ನಮಗೆ ಇದೆರಡು ಆ್ಯಡ್ ಮಾಡಿದ್ವಿ ನೆಕ್ಸ್ಟ್ ಇದೆರಡು ಆ್ಯಡ್ ಮಾಡೋಣ a ಪ್ಲಸ್ a 2a a ಪ್ಲಸ್ a 2a n ಮೈನಸ್ 2d ಪ್ಲಸ್ d n ಮೈನಸ್ 2d n minus 2 into d plus b n ಇದು ಮಲ್ಟಿಪ್ಲೈ ಮಾಡಿದ್ರೆ n d n into d n d minus 2 into d 2d plus d minus 2 plus 1 ಏನಾಗುತ್ತಪ್ಪ ಸಬ್ಟ್ರಾಕ್ಟ್ ಮಾಡಬೇಕು ಹೈಯೆಸ್ಟ್ ನಂಬರ್ದು ಸೈನ್ ಹಾಕಬೇಕು ಕರೆಕ್ಟಾ n d minus 1 d ಕರೆಕ್ಟಾ 2 minus 1 1 but highest number sign ಏನಿದೆ ಮೈನಸ್ ಇದೆ ಸೊ minus 1 d ಆಯ್ತಾ ಸೊ n minus 1 into d ಆಗುತ್ತೆ ಏನಕ್ಕೆ d ಕಾಮನ್ ತಗೊಂಡೆ ಅಷ್ಟೇ ಸೊ ಮತ್ತೆ ಅದೇ ಅಂತ ನಮಗೆ ಪ್ಲಸ್ n minus 1 into d ಇದೆರಡು ಆಡ್ ಮಾಡಿದ್ರು ಹೆಂಗ್ ಬರ್ತಿದೆ ಇದು ಅವಾಗಲೇ 101 ಬಂತಲ್ಲ ಆ ತರ ಬರ್ತಿಲ್ಲ ಇದು ಸೊ ಎಲ್ಲ ಟರ್ಮ್ಸ್ ಏನಾಗುತ್ತೆ ಆಕ್ಚುಲಿ ಈಕ್ವಲ್ ಆಗುತ್ತೆ ಇದು ಆಡ್ ಮಾಡಿದ್ರೆ ನಮಗೆ a ಪ್ಲಸ್ n ಮೈನಸ್ 1 ಇಂಟು d ನೇ ಬರಬೇಕು ಬೇಕಾದ್ರೆ ಚೆಕ್ ಮಾಡ್ಬಿಡಿ ಅದು ಹೋಮ್ವರ್ಕ್ ನಿಮಗೆ ಆಯ್ತಾ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇದು ಆಡ್ ಮಾಡಿದ್ರೆ ನಮಗೆ n ಮೈನಸ್ 3d ಪ್ಲಸ್ 2d n ಮೈನಸ್ 1 ಬರುತ್ತೆ ಹಿಂಗೆ ಬರುತ್ತೆ ಇದು ಲಾಸ್ಟ್ ಟೈಮ್ ಅನ್ಕೊಂಡು ಆಯ್ತಾ
ಓಕೆ, ಇವಾಗ ನಾವೇನ್ ಮಾಡೋಣ, ಇದ್ರದ್ದು ಈ ಇದೆಲ್ಲದದ್ದು ಎಷ್ಟು ಟರ್ಮ್ಸ್ ಇದೆಯಪ್ಪ, ಟೋಟಲ್ ಎಷ್ಟು ಟರ್ಮ್ಸ್ ಇದೆಯಪ್ಪ, 8 ಟರ್ಮ್ಸ್ ಇರ್ತಾನೆ. ಇದನ್ನೇ ತಾನೇ ನಾವು ಇಲ್ಲಿ ಸೀರೀಸ್ ಆಗಿ ಗೊತ್ತಿ ಟೈಮ್ ಮಾಡಿದ್ದು. ಇಲ್ಲಿ ಎಷ್ಟು ಟರ್ಮ್ಸ್ ಇತ್ತು, 8 ಟರ್ಮ್ಸ್ ಇತ್ತು ತಾನೆ, ಕೇಳ್ತಾನೆ ಹೆಂಗಪ್ಪ 8 ಟರ್ಮ್ಸ್ ಅಣ್ಣ, ಇಲ್ಲಿ n-1 ಇದೆ, n ಹೆಂಗ್ ಬಂತು ಅಂತ ಇಲ್ಲಿ ಕೇಳಿದ್ರೆ n-1 ಇದೆ, ಕರೆಕ್ಟಾ? ಬಟ್ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 0 ಇಂದ ಸ್ಟಾರ್ಟ್ ಆಗಿದೆ, ಕರೆಕ್ಟಾ? ಅದಕ್ಕೆ 0 0 1 2 3 4 5 6 7 8 9 9 ಇದ್ರೆ ಎಷ್ಟು ಬಂತು, 10 ಬಂತು. 10 ಟರ್ಮ್ಸ್ ಗೆ 0 ಇಂದ ಸ್ಟಾರ್ಟ್ ಆದ್ರೆ 9 ಗೆ ಎಂಡ್ ಆಗುತ್ತೆ. ಅದೇ ತರ 8 ಟರ್ಮ್ಸ್ ಗೆ 0 ಇಂದ ಸ್ಟಾರ್ಟ್ ಆದ್ರೆ n-1 ಗೆ ಎಂಡ್ ಆಗುತ್ತೆ, ಕರೆಕ್ಟಾ? ಸೊ 2s is equal to n into ಏಕೆ ಇಲ್ಲಿ n ಟರ್ಮ್ಸ್ ಇದೆ, ಇಲ್ಲಿ n ಟರ್ಮ್ಸ್ ಇರುತ್ತೆ, ಅದೆರಡು ಇಲ್ಲಿ n ಟರ್ಮ್ಸ್ ಇರುತ್ತೆ, ಎರಡು ಆಡ್ ಮಾಡಿದ್ರೆ n ಟರ್ಮ್ಸ್ ಬಿಡಬೇಕು, ಕರೆಕ್ಟಾ? ನೆಕ್ಸ್ಟ್ ಏನಿದೆ, 2a plus n-1 into p. ಅಣ್ಣ ಹೆಂಗ್ ಬರೀತಿದ್ದೀರಾ, ಕನ್ಫ್ಯೂಸ್ ಆಗ್ತಿದೆ ನಮಗೆ ಅಂದ್ರೆ ಇದನ್ನ ನೋಡಿ. ನಾವಾಗ ಏನ್ ಮಾಡಿದೆ, 101 plus 101 plus 100 ಟೈಮ್ಸ್ ಇದೆ 101 ಅಂತ ಹೇಳಿದೆ, ಕರೆಕ್ಟಾ? ಇವಾಗ ಅದನ್ನ ಹೆಂಗಪ್ಪ ಮಾಡ್ಬೋದು ಅಂದ್ರೆ 101 ನಾನು ಕಾಮನ್ ತೆಗಿಬೋದಾ, ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಪ್ಲಸ್ 1 ಪ್ಲಸ್ 1 ಪ್ಲಸ್ ಎಷ್ಟು ತನಕ 1 ಇದೆ, 100 ಟೈಮ್ಸ್ 1 ಇದೆಯಾ, 1 ಪ್ಲಸ್ 1 ಪ್ಲಸ್ 1 100 ಟೈಮ್ಸ್ ಆಡ್ ಮಾಡಿದ್ರೆ ಏನಾಗುತ್ತೆ, 100 ಆಗುತ್ತಾ? ಸೊ 101 ಇಂಟು 100 ಆಯ್ತಾ? ಅವಾಗೇನು ಅದೇ ತಾನೇ ಆಗಿದ್ದು, ಸಾರಿ ಅವಾಗಲೂ ಅದೇ ಆಯ್ತು, ಇವಾಗಲೂ ಅದೇ ಆಗ್ತಿರೋದು. ಏನಾಗ್ತಿದೆ, ನಾನು 2a plus n-1 into d ಕಾಮನ್ ತೆಗಿತೀನಿ. ಈ ಕಾಮನ್ ತೆಗೆದ್ರೆ ನಾನು 2a plus n-1 into d ಏನು ಉಳಿಯುತ್ತೆ, ಫಸ್ಟ್ 1 ಉಳಿಯುತ್ತೆ, ಯಾಕಂದ್ರೆ 2a plus n-1 into d into 1 ಅಂದ್ರೆ ನಾನು 2a plus n-1 into d ನ ಬರುತ್ತೆ, 2 1 2 ನೇ ಬರುತ್ತೆ, 3 1 3 ನೇ ಬರುತ್ತೆ. ಸೊ ದಿಸ್ into 1 ಇದೇ ಬರಬೇಕು, ಕರೆಕ್ಟಾ? ಪ್ಲಸ್ 1 ಪ್ಲಸ್ 1 ಪ್ಲಸ್ ಎಷ್ಟು ಅಂತ ಇದೆ, n ಟೈಮ್ಸ್ 1 ಇದೆ, ಕರೆಕ್ಟಾ? n ಟರ್ಮ್ಸ್ ಇದೆ ಅಂದ್ರೆ n ಟೈಮ್ಸ್ 1 ಇದೆ. ಸೊ ಅದಕ್ಕೆ ನಮಗೆ n ಬಂತು. ಎಲ್ಲ ಆಡ್ ಮಾಡಿದ್ರೆ 1 ಪ್ಲಸ್ 1 ಪ್ಲಸ್ 1 n ಟೈಮ್ಸ್ ಮಾಡಿದ್ರೆ n ಬರಬೇಕು, ಕರೆಕ್ಟಾ? ಇವಾಗ s is equal to n/2. ಏನಕ್ಕೆ ನಮಗೆ ಬರೀ s ಅಷ್ಟೇ ಬೇಕು, 2s ಬೇಡ ನಮಗೆ. ಅವಾಗಲೇ ಎರಡು ಆಡ್ ಮಾಡಿದಕ್ಕೆ ಇವಾಗ ಒಂದು ತೆಗಿತೀವಿ, ಡಿವೈಡ್ ಬೈ 2 ಮಾಡ್ತೀವಿ, ಕರೆಕ್ಟಾ? ಸೊ ಈ 2 ಇಲ್ಲಿ ತಗೊಂಡ್ಬರ್ತೀವಿ, n/2 into 2a plus n-1 into d. ಇದು ನಮಗೆ ಫೈನಲ್ ಫಾರ್ಮುಲಾ. ಅಣ್ಣ ಎವ್ರಿ ಟೈಮ್ ಇದೆಲ್ಲ ಮಾಡ್ಕೊಂಡ್ ಬರ್ಬೇಕಾ, ಬೇಕಾಗಿಲ್ಲ. ಏನಕ್ಕೆ, ನಮಗೆ ಫೈನಲ್ ಫಾರ್ಮುಲಾ ಸಿಕ್ತು. ಇದರಲ್ಲಿ ಇವಾಗ ಎಪಿ ಕೊಡ್ತಾರಪ್ಪ, ಈ ತರ ಎಪಿ ಕೊಡ್ತಾರೆ, ಫೈಂಡ್ ದ ಸಮ್ ಟು n ಟರ್ಮ್ಸ್ ಅಂತ ಕೊಡ್ತಾರೆ. n ಟರ್ಮ್ಸ್ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ, ಫೈಂಡ್ ದ ಸಮ್ ಟು n ಟರ್ಮ್ಸ್. ಸೊ n ವ್ಯಾಲ್ಯೂ ಗೊತ್ತಾಯ್ತು 10 ಟರ್ಮ್ಸ್ ಅಂತ, ಆಯ್ತಾ? n ವ್ಯಾಲ್ಯೂ 10 ಟರ್ಮ್ಸ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ a ಗೊತ್ತಿರುತ್ತೆ, ಫಸ್ಟ್ ಟರ್ಮ್ ಗೊತ್ತಿರುತ್ತೆ, ಎರಡು ಮಧ್ಯೆ ಡಿಫರೆನ್ಸ್ ತಗೊಂಡ್ರೆ ಕಾಮನ್ ಡಿಫರೆನ್ಸ್ ಗೊತ್ತಾಗೋಗುತ್ತೆ, ಕರೆಕ್ಟಾ? ಸೊ ನಮಗೆ a ಗೊತ್ತಿದ್ರೆ b ಗೊತ್ತಿದ್ರೆ ಅವ್ರು n ಕೊಟ್ಟಿರ್ತಾರೆ. ಸೊ ಈಗ ಒಂದೇ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು, ಇದೆಲ್ಲ ಮಾಡೋದೇ ಬೇಕಾಗಿಲ್ಲ. ಓಕೆ, ನೋಡೋಣ ಇಫ್ ದಿಸ್ ವರ್ಕ್ಸ್ ಅಂತ. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಅದು ಇದು ಹಂಗೆ ಇರಲಿ, ಸೊ ದಟ್ ಯು ಕ್ಯಾನ್ ಕಾಪಿ ಲೇಟರ್. ಅವಾಗಲೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 100 ಟೈಮ್ಸ್, ಕರೆಕ್ಟಾ? ಸೊ ಇದರಲ್ಲಿ a ಏನು, a is equal to 1. b ಏನು, b ಅಂದ್ರೆ ದಿಸ್ ಮೈನಸ್ ದಿಸ್, ಇಲ್ಲ ದಿಸ್ ಮೈನಸ್ ದಿಸ್, ಇಲ್ಲ ಯಾವುದೋ ಒಂದು ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮೈನಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇದು ಬರುತ್ತೆ b, ಕರೆಕ್ಟಾ? 1, ಕರೆಕ್ಟಾ? ಸೊ a 1 ಬಂತು, d 1 ಬಂತು, ನಮ್ಗೆ ಎಷ್ಟು ಟರ್ಮ್ಸ್ ಇದೆ, 100 ಟರ್ಮ್ಸ್ ಇದೆ. ಲಾಸ್ಟ್ ಟರ್ಮ್ ಇದೆ 100th ಟರ್ಮ್ ಇದು. ಸೊ n ಏನು 100, ಇದರಲ್ಲಿ ಅಪ್ಲೈ ಮಾಡೋಣ. ಸೊ ಸಮ್ ಇಸ್ ಈಕ್ವಲ್ ಟು 100/2, n ಬದಲು ಹಾಕೀನಿ 100 ಹಾಕೀನಿ, ಯಾಕಂದ್ರೆ n ನಮ್ಗೆ 100 ಇದೆ, ಇಂಟು 2 ಇಂಟು ಏನಿದೆ, a ಅಂದ್ರೆ 1 ಇದೆ, a ಬದಲು ನಾನು 1 ಹಾಕೀನಿ, ಪ್ಲಸ್ n-1, n ಅಂದ್ರೆ ಏನು 100, ಕರೆಕ್ಟಾನೆ? ಇಂಟು d, d is 1. ನೋಡ ನಾವು ಮಾಡಿ ಕರೆಕ್ಟಾ ಅಂತ. 100/2 ಏನು 50 ಇಂಟು 2 ಇಂಟು 1 2 ಪ್ಲಸ್
100 minus 1. 100 minus 1 is 99. Into 1. 99 ones are 99 ಇರುತ್ತೆ. ಆಯ್ತಾ? So is equal to 50 into 99 plus 2 101. ಇದೇ ಬಂದಿತ್ತು ತಾನೆ 8 ಮಿನಿಟ್ ಹೋಗಿ ನೋಡಿ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ. ಇದೇ ಬಂದಿತ್ತು ಅವಾಗಲೇನು ಮಲ್ಟಿಪ್ಲೈ ಮಾಡಿದ್ರೆ ಹೆಂಗ್ ಬರುತ್ತೆ 50 ಸರಿ ಅರ್ಥ ಏನಪ್ಪಾ ಅಂದ್ರೆ ನಾವು ಮಾಡಿರೋ ಫಾರ್ಮುಲಾ ಕರೆಕ್ಟ್. ನೀವು ಏನೇ ಕೊಡಿ ಯಾವುದೇ ಪ್ರೋಗ್ರೆಷನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಡಿ ಆಯ್ತಾ ಅದು ನಮಗೆ ಫಸ್ಟ್ ಟರ್ಮು ಡಿ ಟರ್ಮು ಗೊತ್ತಿದೆ ಎಷ್ಟೇ ಏನ್ ಬೇಕಾದ್ರೂ ಕೊಟ್ಟರು ನಾವು ಕಂಡುಹಿಡಿಬೋದು. ಏನಕ್ಕೆ ಈ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು. ಎಷ್ಟು ಪವರ್ಫುಲ್ ನೋಡಿ ಈ ಫಾರ್ಮುಲಾ ಆಯ್ತಾ. ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಡೂ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಆನ್ ದಿಸ್ ಸೊ ದಟ್ ನಮಗೆ ತಲೆಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಆಯ್ತು ಸರ್.